ಕ್ವಾರ್ಟರ್ ಸಪ್ಪಣ್ಣ ತಲೆ ಇಲ್ಲಿತ್ತು ಇಲ್ಲಿ ಈಗ ಆಚೆ ಹೋಯ್ತು ಇಲ್ಲೇ ಇತ್ತು ಮೊದಲು ಅದೆಲ್ಲ ನಿಮ್ಮ ತಲೆ ಯಾವಾಗ ಇಲ್ಲಿತ್ತು ಒಂದೇ ಅಂತಲೇ ಇಲ್ಲಿತ್ತು ಅವಾಗ ಈಗೆಲ್ಲ ಉಂಟು ಅಲ್ಲೋಯ್ತು ಇಲ್ಲೇ ಉಂಟು ಆಗ್ಲೂ ಇಲ್ಲೇ ಉಂಟು ಇಲ್ಲೂ ಇಲ್ಲೇ ಉಂಟು ಸುಳ್ಳೆ ವೈದ್ಯ ನಾನು ನೀನು ದುರ್ಗಡ ಹಾಕಿ ಹುಡುಗಡ ಮುದೋಷದ ಹಾಕಿವ್ರಿ ಬಾಯಿಗೆ ಹಾಕಿ ಮಾರ ಎಲ್ಲಿ ಹಾಕ್ಬೇಕು ನಂಗೆ ಗೊತ್ತಿಲ್ಲ ಕಡಬಾಯಿನ ಸೋಸ್ತಾ ಉಂಟು ಬೆಂದಗಾದೆ ನೀರ ನೋಡಿ ಸಾಕು ಜೀವಕ್ಕೇನ್ ತೊಂದ್ರೆ ಇಲ್ಲ ಜೀವಕ್ಕೇನ್ ತೊಂದ್ರೆ ಇಲ್ಲ ಇನ್ನು ಸ್ವಲ್ಪ ಹೊತ್ತು ಇವರು ಚಾತರಿಸ್ಕೊಳ್ತಾರೆ ತಂದು ಕೊಡಿ ಇವ್ರಿಗೆ ಒಂದು ಗೊತ್ತಲ್ಲ ಇದು ಚೇತರಿಸಿಕೊಳ್ಳುತ್ತಾರೆ ಮತ್ತೆ ಹಾಗೆ ಹೇಳಿ 15 ದಿವಸ ಅವರ ಎದ್ದು ನಿಂತು ಎದ್ದಿದ್ದವರ ಆಗ್ಲಿ ಮಾರೆ ಇದು ಕೈ ಗುಣ ಪವಿತ್ರವಾದಂತ ಹೊರಗಡೆ ಕೈ ಅಂದೆ ಮತ್ತೆ ಪವಿತ್ರ ಈ ಪವಿತ್ರ ಹೇಳುದು ಯಾಕಂದ್ರೆ ಸಾಹಿತ್ಯ ಇದ್ರೆ ಅವರು ನೀವು ಔಷಧ ಕೊಡದೆ ಇದ್ರೆ ಬದುಕು ಎಂಬಲ್ಲಿಗೆ ನಮಗೆ ಹೆಮ್ಮೆ ಆಗ್ತಾ ಉಂಟು ಮತ್ತೆ ನಮ್ಮ ಮಹಾರಾಜ ತಮ್ಮ ಇಂಥ ಶ್ರೇಷ್ಠ ವೈದ್ಯರು ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅದು ಒಂದು ಅವ್ರು ಉಳಿದ್ರು ಅಂತ ಇತ್ತು ಅವ್ರು ಯಾರು ಅಂತ ನಮ್ಗೆ ಗೊತ್ತಿಲ್ಲ ಅವ್ರ ಸಂಬಂಧಿಕರಿದ್ರೆ ಅರಮನೆಯ ಕೆಲಸಗಾರ ಸಿಂಹಸ್ವರ ಚಿಂತಾಮಣಿ ಅಣ್ಣ ತಮ್ಮ ಅಣ್ಣ ಇಬ್ರು ಮಾರ್ಗ ಮಧ್ಯದಲ್ಲಿ ಏನ್ ಮಾಡ್ತಾ ಇದ್ದೀರೋ ಅದು ಗಿಡಮೂಲಿಕೆ ಏನೋ ಬೇಕು ಅಂದ್ರೆ ಅದಕ್ಕೆ ನಾವು ಹೊರಟಿ ಬಂದೆ ಗಿಡಮೂಲಿಕೆ ನೀವೇ ಹೇಳಿದ್ದಲ್ಲ ಹೋಗ್ಲಿಕ್ಕೆ ಶಿವಮಣಿ ಹೇಳಿದ್ದಾನೆ ಆರೋಗ್ಯ ಸರಿ ಇಲ್ಲ ನೀವಿಬ್ರು ಅದಕ್ಕಾಗಿ ಬಂದವರು ಸತ್ಯ ಹೇಳು ಅವನನ್ನು ಯಾಕೆ ಇರಿದೆ ಒಡೆಯ ಏನೋ ನೀವು ಯಾಕೆ ಹೀಗೆ ಮಾಡ್ತೀರಿ ಪ್ರಭು ನೀ ಯಾಕೆ ಹೀಗೆ ಮಾಡ್ತೀಯ ಎಷ್ಟೋ ವರ್ಷದಿಂದ ನಿಮ್ಮ ಒಟ್ಟಿಗೆ ನಾನು ಕೆಲಸ ಮಾಡ್ಕೊಂಡಿದ್ದೆ ಹೌದಾ ಅರಮನೆಯಲ್ಲಿ ಗುಡಿಸುವಾಗ ಇರುವೆ ಉಂಟು ಅಂತ ಆದ್ರೆ ಆ ಮದಿ ಯಾವತ್ತು ಗುಡಿಸುದೇ ಇಲ್ಲ ನಾನು ಗುಡಿಸು ಕೆಲಸ ಮಾಡ್ಲಿಕ್ಕೆ ಹೋಗುದಿಲ್ಲ ಆಗಲ್ಲ ಇರುವೆ ಸಾಯ್ತದೆ ಅಂತ ಇರುವೆ ಸಾಯ್ತದೆ ಬಿಡುವ ಇವ್ರನ್ನ ಕೊಡ್ಲಿಕ್ಕೆ ಮುಂದಾಗ್ತೀರಾ ಆದ್ರೂ ನೋಡ ಈ ರೀತಿಯಾಗಿ ಬಿದ್ದಿದ್ದಾನೆ ಹೌದು ಅವೇನು ಸಾಮಾನ್ಯದೇವ ಅಂತ ಭಾವಿಸಿದ ಯಾರು ಸ್ವಾಮಿ ನಮ್ಮ ಗ್ರಾಮಾಧಿಕಾರಿಗಳು ಗೋವಿಂದರಾಯ ಅಂದ್ರೆ ಇವರೇಯೋ ಗೋವಿಂದರಾಯನ ಹೌದು ನೋಡು ಆ ರೀತಿಯಾಗಿ ಬಿದ್ದಿದ್ದಾರೆ ರಕ್ತ ಸೋರಿದೆ ನೀವ್ ಯಾಕೆ ಹೇಳುದು ಮಾರ್ರೆ ಆ ರೀತಿ ರಕ್ತ ಸೋರೆ ಅಂತ ಹೇಳಿ ಸುತ್ತಿದ್ದಾರೆ ರಕ್ತ ಸೋರ್ತದೆ ಈಗ ನಿಮ್ ಜೊತೆ ರಕ್ತ ಸೋರುದಿಲ್ವಾ ನಾನ್ ಚುತ್ತೇನೆ ನಾನ್ ಜೊತೆ ಸೋರುದಿಲ್ವಾ ಸೋರುದು ರಕ್ತ ಸೋರಿದ್ರೆ ಹತ್ತೊಂದು ವಿಚಾರವಾ ಅಂದ್ರೆ ಎಂತ ಆಗಿಲ್ಲ ಒಡೆಯ ನೀವು ಗಾಬರಿ ಆಗುದೇ ಬೇಡ ಆ ಕ್ಷಣ ನಿಮ್ ತಮ್ಮ ಬರ್ತಾ ಇದ್ರೆ ನೀವ್ ಹೇಳ ಸರಿ ಅಂದ್ರೆ ಗೋವಿಂದ ಗೋವಿಂದ ಅಷ್ಟೊತ್ತಿ ಅವ್ರು ಬಂದು ಬಾಯಿಗೆಲ್ಲ ನೀರು ಬಿಟ್ಟು ನೀರಲ್ಲಿ ಔಷಧ ಬಿಟ್ಟದ್ದು ಔಷಧ ಇನ್ನು ಎಂತ ಇಲ್ಲ 15 ದಿವಸ ಈ ಬೈದಲ್ಲಿ ಬಂದು ನೋಡಿ ನೀವು ಒಬ್ಬರೇ ಒಬ್ಬರೇ ಯಾರು ಬೇಡ ಮತ್ತೆ ಏನು ಹೊಂದಾಣಿಕೆ ಮಾರ ಅಂತ ಕೈ ಗುಣ ಅವ್ರದ್ದು ಪವಿತ್ರವಾದಂತ ಕೈ ಪರೀಕ್ಷೆ ಮಾಡಾಯ್ತು ಪವಿತ್ರ ಕೈ ಅದೊಂದು ಸತ್ಯ ಹೇಳುವುದ ನನ್ನ ತಮ್ಮನನ್ನು ನೋಡಿದಾಗ ನನಗೆ ಹೆಮ್ಮೆ ಆಗುವುದು ನನಗೂ ಆಗಪ್ಪ ಯಾಕೆ ಹೇಳು ಗೊತ್ತಿಲ್ಲ ಅವತ್ತು ವಿದ್ಯಾಭ್ಯಾಸಕ್ಕೆ ಹೋಗುವಾಗ ಅವ ಯಾವ ಬಟ್ಟೆಯನ್ನ ಹಾಕೊಂಡಿದ್ನೋ ಇವತ್ತಿಗೂ ಅದೇ ಬಟ್ಟೆ ಹಾಕೊಂಡಿದ್ದಾನೆ ಬಟ್ಟಲು ಮಾಡ್ಲಿಕ್ಕೆ ಹೋಗೆ ಅಲ್ಲ ತೆಗೆಯುವುದಲ್ಲ ಅದು ಅಂದ್ರೆ ತುರ್ತು ಚಿಕಿತ್ಸೆ ಆಗ್ಬೇಕು ಅಂದಾಗ ಚುಚ್ಚಿ ಹಾಕೊಳ್ಳಿಕ್ಕೆ ಆಗುದಿಲ್ಲ ಹಾಕೊಂಡೇ ಇದ್ರೆ ಅವ್ನಿಗೆ ಯೋಧೆ ಆಯ್ತು ಅಂತಲೇ 15 ಜೊತೆ ಉಂಟು ಒಂದೇ ರೀತಿ ಬಣ್ಣ ಬಣ್ಣ ಒಂದೇ ರೀತಿ ರಾಜ ಭಂಡಾರದಿಂದಲೇ ಹೋದದ್ದು ಬೇಕಾದ್ರೆ ನೀವು ಮಾತಾಡ್ತೀವಿ ಹೇಳಿ ನೀನ್ ಶಪಥ ಉಂಟೇನಾ ಗೌರವನು ತೊಡೆ ಮುರಿತೇನೆ ಅಂತ ಬೀಗ ಶಪಥ ಮಾಡಿದ್ದಂತೆ ಕೇಳಿದೆ ಮಾತಾಡ್ತೀವಿ 15 ದಿನ ಮತ್ತೆ ಸುಳ್ಳು ಹೇಳತ್ತ ಎಂತ ಅಂದ್ರೆ ಅವ್ರೀಗ ಮಾತಾಡ್ಲಿ ಬಿಟ್ಟು ಸಂದೆ ಮಾಡ್ಲಿಲ್ವಾ ಏನಾಗ್ತದೆ ನಾನಿದ್ದೆ ಹೋಗ್ಬೇಡಿ ತಮ್ಮ ಏನ್ ಹೇಳ್ದ 15 ದಿವಸ ಇದೇ ಬೈದಲ್ಲಿ ಒಬ್ಬರೇ
ಓಡಾಡ್ತಿರ್ತಾನೆ. ಪರೀಕ್ಷೆ ಮಾಡಿದವ ಇವನೇ. ಮತ್ತೆ ಪರೀಕ್ಷೆ ಮಾಡಿದ್ರು. ಹೌದಣ್ಣ ನಾನೇ. ಏ ಪಾಪಿ, ನಮ್ಮ ಮಾನವೀಯವಾಗಿ ತಗಲಿ ಕುತ್ಕೊಂಡು ಸತ್ತಿದ್ದೀನಿ ಇದು. ಏ, ಪರೀಕ್ಷೆ ಮಾಡಿದ್ದೀನಿ. ಎಂತಾಯ್ತು? ಅವಲ್ಲಿ ಉಸಿರಾಡುವುದಿಲ್ಲ, ಸತ್ತು ಕೆಲವು ಹೊತ್ತಾಯ್ತು. ಹೊತ್ತಾಯ್ತಿನ ಓಡಾಡ್ತಾನ. ಗೋವಿಂದ ನಾ ಈಗ ಮಗು ರೊಟ್ಟಿ ಹೊಡ್ದೆ ಇಲ್ಲ ಹಾಗೇ ಇಲ್ಲ. ಧರ್ಮಕ್ಕೆ ಹಣ ಬಡ್ದಾಗಾಯ್ತಲ್ಲ ಮಾಡ ಪಾಪ. ಅಕ್ಕಿ ಇನ್ಯಾವ್ದು ಕೊಡ್ತೀವಿ? ಒಂದು ದಿವಸ ಸುಳ್ಳು ಹೇಳಿದ್ರು ಸುಳ್ಳು ಯಾಕೆ ಹೇಳಿದೆ ಅಣ್ಣ ಏನೋ ನಿಮಗೆ ವಿಷಯ ಗೊತ್ತಿಲ್ಲ ಅಣ್ಣ. ವೈದ್ಯರಾದವರಿಗೆ ದೊಡ್ಡ ಸಮಸ್ಯೆ ಆಗುದೇ ಈ ವಿಷಯದಲ್ಲಿ. ಸುಳ್ಳೆಲ್ಲ ಹೇಳುದಿಲ್ಲ ಅವ್ರು. ಆಯ್ತು ಅವ್ರಿಗೆ. ಹೌದಾ? ನನಗೆ ಅಂತ ಆಗ್ತಲ್ಲ, ಅವ್ರಿಗೆ ಆಗ್ತದೆ. ಅಂದ್ರೆ ಅವ್ರು ಸತ್ತಿದ್ದಾರೆ ಅಂತ ನನಗೆ ಮೊದಲೇ ಗೊತ್ತುಂಟು. ಗೊತ್ತಿದ್ದು ಸುಳ್ಳು ಹೇಳಿದ್ಯಾ? ಅಲ್ಲ ಸುಳ್ಳು ಹೇಳ್ತಾರೆ ಸುಳ್ಳು ಹೇಳ್ತಾರೆ ಏನು ವಿಷಯ ಉಂಟು ಅಂತ ಹೇಳಿ ಆಗಲ್ಲ, ಕಾರಣ ಉಂಟು ಅಣ್ಣ. ಈಗ ಸತ್ತವರು ಸಣ್ಣ ವ್ಯಕ್ತಿಗಳ, ಗೋವಿಂದ್ರ ಇರೋದು ಗ್ರಾಮಾಧಿಕಾರಿಗಳ ಗ್ರಾಮಾಧಿಕಾರಿ ದೊಡ್ಡ ವ್ಯಕ್ತಿಗಳು. ಹೌದು ನಮ್ಮ ಅಣ್ಣ ದೊಡ್ಡ ವ್ಯಕ್ತಿನೇ. ಮಹಾರಾಜರಪ್ಪ ಮತ್ತೆ ನಮ್ಗೆ ಸಮಸ್ಯೆ ಯಾವ್ದು ಗೊತ್ತಾ? ಯಾವ್ದು? ಈ ದೊಡ್ಡ ವ್ಯಕ್ತಿಗಳ ಸತ್ತಾಗ ಹಾ. ಇನ್ನೊಬ್ಬರು ದೊಡ್ಡ ವ್ಯಕ್ತಿಗಳಲ್ಲಿ ಸತ್ತಿದ್ದಾರೆ ಅಂತ ಆ ಕ್ಷಣ ಹೇಳಲಿಕ್ಕೆ ಆಗುವುದಿಲ್ಲ. ನೀವು ಸತ್ತರೆ ನೀನಂತ ಇಟ್ಟೈತಿ. ನಿಮಗೆ ಆಘಾತ ಆಗ್ಬಿಟ್ರೆ ಹಾಗಾಗಿ ಅದಕ್ಕೆ ಒಂದು 15 ದಿವಸ ಬಿಟ್ಟು ಹಾ. ಆಮೇಲೆ ನೀವು ವೈದ್ಯಕೀಯ ಸರಿ ಹೋಗ್ತದೆ ಹೇಗದು? 15 ವರ್ಷ ಇಟ್ಕೊಳ್ಳೇಬೇಕು. ಹಾ? ಎಷ್ಟು ಲಕ್ಷ ತುಂಬಿರಲ್ಲ 30 ಲಕ್ಷ ಅಲ್ಲ ಹಾ. ಸರಿ ಉಂಟು, ಸರಿ ಉಂಟು. ಯಾಕೆ ಈಗ ಹೇಳ್ತಿದ್ದೀನಿ? ಅವ್ರು ಇದ್ದಿದ್ರೆ ಎಂತ ಪಾಪ 30 ಲಕ್ಷ ಎಲ್ಲೋಗುದ ಪಾಪ ಅವನಿಗೆ. ಅಂದ್ರೆ 15 ದಿವಸ ಇಟ್ಕೊಂಡೆ ಹಾ. ನಾವು ಕೇಳಿದ್ರೆ ಇಲ್ಲ ನಾಳೆ ಸ್ವಲ್ಪ ನೋಡ್ಕೊಳ್ಳೋ ಸರಿ ಆಗ್ತದೆ ಅದೇ ಬರೀ ಮತ್ತೆ ನಾಳೆ ಕೇಳಿದ್ರೆ ಇಲ್ಲ ಇವತ್ತು ಆರ ಹೊತ್ತ ಉಂಟು ಅಂತ ಸಮಸ್ಯೆ ಇಲ್ಲ ಮತ್ತೆ ಹೋದಿಲ್ಲ ಉಸಿರಾಡ್ತಾ ಇದ್ದಾರೆ ಒಂದು 15 ದಿವಸ. ಕೈಕಾಲು 15 ದಿವಸ ಆದ್ಮೇಲೆ ಮನೆಯವ್ರನ್ನ ಕರೆಸಿ ಇಂತಿಷ್ಟಲ್ಲಿ ಕಟ್ಟಿ ಹಣವನ್ನು ತಗೊಂಡು ಹೋಗಿ ಮುಗಿತಾರೆ. ಪಾಪಿ. ಇಂಥ ವೈದ್ಯ ಇರುವುದ್ರಿಂದಲೇ ಒಳ್ಳೆ ವೈದ್ಯರಿಗೆ ಕೆಟ್ಟ ಹೆಸರು ಬರ್ತಾ ಉಂಟು. ಮಾಡುವ ವೃತ್ತಿಯಲ್ಲಿ ನಿಷ್ಠೆ ಬೇಕಾ? ಇನ್ನೊಮ್ಮೆ ಹೀಗೆ ಮಾಡು, ನೋಡ್ಕೊಳ್ತೇನೆ. ಮಹಾರಾಜರೇ ಅದು ವಿಷಯ ಅಲ್ಲ ಸ್ವಾಮಿ. ನೀವು ಹೇಳಿ ನಂಗೆ ದುಃಖ ಆಗ್ತಾ ಉಂಟು. ಗ್ರಾಮಾಧಿಕಾರಿಗಳು ಅನಾಥ ಹೆಣ ಆಗ್ಬಾರ್ದು, ಅವ್ರ ಸಂಬಂಧಿಕರು ಯಾರು ಅಂತ ಹೇಳಿ ನಾನೇ ಹೋಗಕ್ಕಾಗತ್ತ. ಮತ್ತೆ ನೀನು ಅಲ್ಲಿ ಹೋದ್ರೆ ಹಾ. ಇಲ್ಲಿ ಹೆಣ ನೋಡ್ಕೊಳ್ಳುವವ್ರು ಯಾರ? ಇವ್ರು ಎಂತ ಕೆಲ್ಸ ಮಾಡ್ತಾರೆ? ಹಾಳಾಗ್ಲಿಕ್ಕೆ ಬಿಡುದೇ ಇಲ್ಲ ಅವ್ರು. ಹೇಗೆ? ಕಣ್ಣಿನ ಪೆಟ್ಟಿಗೆ ಒಳಗೆ ಹಾಕಿ ಮೀನಿಟ್ಟ ಹಾಗೆ ಆಯ್ತು. ಉದಾಹರಣೆ ಹೌದಾ? ಇಲ್ಲ. ಹಾ. ಈಗ ಅಲ್ಲಿದ್ದ ಸಂಬಂಧಿಕರು ಇಲ್ಲಿ ಬರುವಷ್ಟು ನಮಗೆ ಸಮಯ ಇರ್ತದೆ. ಅವ್ರಿಗೆ ಸಂಬಂಧಿಕರು ನಮ್ಗೆ ಗೊತ್ತೂ ಇಲ್ಲ. ಇಲ್ಲಿದ್ದವರೇ ಸಂಬಂಧಿಕರು ಆಗ್ಬೇಕಾ? ಹೇಗೆ ಹೊಡೆಯೋದು? ನನ್ನ ಬಲ ಎಡದಲ್ಲಿದ್ದವರು ಹಾ ಹಾ ನೀವೇ ಸಂಬಂಧಿಕರು ಆಗ್ಬೇಕು. ಯಾಕೆ? ಯಾಕೆ ಹೊಡೆ? ಯೋಚನೆ ಮಾಡಿ ನೋಡು. ಹೇಳಿ ಹೊಡೆ. ಸ್ಮಶಾನದಲ್ಲಿ ಅನಾಥ ಶವ ಒಂದು ಬರ್ತದೆ. ಹೌದೊಡೆ. ಹೇಳುವವರು ಕೇಳುವವರು ಇಲ್ಲ ಎಂಬ ಮಾತ್ರಕ್ಕೆ ಹೌದೊಡೆ. ಅಂತ್ಯ ಸಂಸ್ಕಾರವನ್ನ ಮಾಡದೆ ಹಾ ಹಾಗೆ ಉಳಿಲಿಕ್ಕಾಗ್ತದೆ? ಇಲ್ಲ ಹೊಡೆ, ಅಲ್ಲಿದ್ದು ಸುಟ್ಟು ಹಾಕಿ ನೋಡೆ. ಅದವರ ಕೆಲಸ ಅಲ್ವಾ? ಹೌದೊಡೆ. ಹಾಗೆ ಹಾ. ನಮ್ಮ ಗ್ರಾಮಾಧಿಕಾರಿಗೆ ಹ್ಮ್. ರಾಜ ಮರ್ಯಾದೆಯಿಂದ ಅಂತ್ಯ ಸಂಸ್ಕಾರ ಆಗ್ಬೇಕು. ಆಗ್ಬೇಕು ಹೊಡೆ. ಇದು ಅರಮನೆಯಲ್ಲಿ ನೀ ಏನ್ ಕೆಲಸ ಮಾಡುವುದಾ? ಕೆಲಸ ಮಾಡುದೇ ಕೆಲಸ ಹೊಡೆ. ನಿನಗೆ ಹೌದು. ಇಲ್ಲೂ ಹಾಗೆ ಈ ಹೆಣಕ್ಕೆ ಸರಿಯಾದ ಸಂಸ್ಕಾರ ಮಾಡುವುದೇ ನಿನ್ನ ಕೆಲಸ. ಆಯ್ತು ಆಯ್ತು ಹೊಡೆ, ಆಯ್ತು. ಸಹಾಯ ಮಾಡ. ಹೆಣ ಹೊರದಾಯ್ತು ಈಗ. ಅನಂತ ಪದ್ಮನಾಭ, ಬದುಕಿಸಿದೆಯಾ ಬಡ ಜೀವವೇ? ಮಗನೇ, ಎಂತ ನೀವು ವೈದ್ಯ ಇದು ಗಿಡಮೂಲಿಕೆ ಸೊಪ್ಪು ಇದೆ, ದರಿದ್ರ ಸೊಪ್ಪು. ನಾ ಈಗ ನೋಡಿದೆ ಮರ ನಾಲ್ಕು ಬೀಜ ಆದ್ರೂ ಆಗ್ತಿತ್ತು ಬಾಯಿ ಯಾರು ಬರೋದೇನು ಅವ್ರ ಗೊತ್ತಿರ್ಲಿಕ್ಕೆ. ನಾನು ಈಗೆಲ್ಲ ನೋಡಿದೆ ಈ ದರಿದ್ರ ಸೊಪ್ಪಲ್ಲ ಈ ಗಿಡ. ಒಂದು ತೋಟದಲ್ಲಿ ಒಂದು ಗಿಡ ಇದ್ರೆ ಸಾಕು, ಆ ತೋಟ ಹೋಯ್ತು ಅಂತ ಅಂತ ದರಿದ್ರ ಗಿಡ ಇದು. ಇದು ಸೊಪ್ಪಲ್ಲ, ಇದ್ರ ಮರ ಇದ್ರೆ ಹೇಳ ಏನಂತ ನೋಡ್ತೇನೆ. ಅದು ಬೇರೆ. ಈ ಸೊಪ್ಪಿನ ಕರ್ಮಕ್ಕ ನೀನು ಯಾವಾಗ ದ್ವಾಸೆ ಮುಚ್ಚಿ ಹಿಡ್ಕತ್ತಿರ್ತೀಯೋ ಅಲ್ಲೇನ ನಿರ್ಮಾಣ ಬಂದಿತ್ತು. ಈ ವೈದ್ಯ ಅಲ್ಲ ಅಷ್ಟೇ ಆಗ್ತದೆ. ಅಷ್ಟೇ ಅಲ್ಲ, ಯಾರೋ ಕರ್ಕೊಂಡು ತಿಂದು ಹೇಳಿದ್ದಲ್ಲ ಗಡಿಬಿಡಿಯೋ ತಿಂದು ಬಿಸಾಡಿದ್ದಲ್ಲ ಒಂದು ಅಂದೆ. ನಂಗೆ ನೀ ಕಳಿಸ್ಬೇಡ ಎಲ್ಲ ಬಲ್ಲಿ ನಾನು. ಸತ್ಯ ಹೇಳ, ನೀನು ವೈದ್ಯನಲ್ವಾ? ನೀನು ಒಟ್ಟು ಹೊಡಿಬೇಡ.
ತಪ್ಪು ನಿಂದಲ್ಲ, ನಾ ಮಾಡೋದು ತಪ್ಪು. 4 ವರ್ಷದ ಹೀಗೆ ಹುಡ್ಕಂತ ಹೋಗಿದ್ರೆ ನಂಗೆ ಇಂಥ ಪ್ರಸಂಗ ಎಲ್ಲೂ ಸಿಕ್ಕಿಲ್ಲ. ಇವತ್ತು ಒಳ್ಳೆ ಪ್ರಸಂಗ ಇದೆ. ಹೇಳ್ತೇನೆ, ಹಾ. ನನ್ನ ಅಣ್ಣನಿಗೆ ದೊಡ್ಡ ಆಸೆ ಇತ್ತು. ಏನ್ ಆಸೆ? ನಾನು ವೈದ್ಯನಾಗಬೇಕು, ನಾನು ಹೆಸರು ಮಾಡಬೇಕು ಅಂತ. ಹಾ. ಆ ವಿದ್ಯೆ ಕಲಿಯುವುದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಹಾ. ಅದಕ್ಕೆ ಗುರುಮಠಕ್ಕೆ ಹೋದೆ. ಸ್ವಲ್ಪ ದಿವಸ ಅಲ್ಲೇ ಕೂತ್ಕೊಂಡು ಬಂದೆ. ಅಣ್ಣ 30 ಲಕ್ಷ ತುಂಬದ. ಇದೆಲ್ಲ ಬಾಗಿ ತಗೊಂಡು ಬಂದು ಸಾಯ್ಲಿಕ್ಕೆ 30 ಲಕ್ಷದ ಅಂಡ ಮಾಡಿದ್ರ ಮಾರಾಯ. ನಂಗಾದ್ರೂ ಕೊಡ್ ಸತ್ಯ. ಮನೆ ಪೂರ್ತಿ ಬಾಲಿಪುಲ್ಲ ಅಂತೂ ನೀವು ವೈದ್ಯ ಅಲ್ಲ ಅಂತ ಗೊತ್ತಾಯ್ತು. ಈ ವಿಷಯ ಮಹಾರಾಜರಿಗೆ ಗೊತ್ತಿಲ್ಲ. ಮಹಾರಾಜರು ಬೇಡ ಹೇಳ್ಬೇಡ ಅಣ್ಣ. ಹೇಳ್ಬಾರ್ದ? ಹೇಳ್ಬಾರ್ದು ಅಂತ ಆದ್ರೆ ನನ್ನ ಮಾತು ಸರಿ ಕೇಳು. ಹೇಳು. ಇವತ್ತಿನಿಂದ ನೀ ನನಗೆ ಕೆಲಸ ಹೇಳಲಿಕ್ಕಿಲ್ಲ. ಇಲ್ಲ ಹೇಳ್ಬೇಕು. ಹಾಗಂತ ನೀನು ಮಹಾರಾಜರ ತಮ್ಮ. ಹಾ. 4 ಜನರ ಎದುರುಗಡೆ ನೀನ್ ನನಗೆ ಕೆಲಸ ಹೇಳಲೇಬೇಕು. ಅದು ಹೇಳೇ ಹೇಳ್ತೇನೆ ನಾನು. ಹೇಳಿದ ಕೆಲಸ ಹಾ. ನೀನೇ ಮಾಡು. ಎಂತ? 4 ಜನರ ಎದುರು ಕೆಲಸ ಹೇಳುದು ನೀನೆ, ಹಾ. ಆ ಕೆಲಸ ಮಾಡುದು ನೀನೆ. ನನಗೆ ಅರ್ಥ ಆಗ್ಲಿಲ್ಲ. ಅರ್ಥ ಆಗುದಿಲ್ಲ, ನಾ ಮಾಡು. ಈಗೆಂತ ಮಾಡುದು? ಹಣ ಹೊರಬ